ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ರಾಜಾಜಿನಗರ ಮೋದಿ ಹಾಸ್ಪಿಟ್ಲು ರೋಡಲ್ಲಿದ್ದೀವಿ, ಮೇನ್ ರೋಡಲ್ಲೇ. ಸೊ ಇಲ್ಲಿ ಬೆಳಗಿನ ಜಾವ ನಾಟಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ, ಚೀಚಿ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಇನ್ನೊಂದೇನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಜೊತೆ ನಮ್ಮ ಸಂಜಿತ್ ಅವ್ರು ಬರ್ತಾ ಇದ್ದಾರೆ. ತುಂಬ ದಿನಗಳ ನಂತರ ಅವ್ರು ಹೊಸ ಕೆಲಸಕ್ಕೆ ಸೇರಿದ ಮೇಲಿಂದ ಬಂದೇ ಇರಲಿಲ್ಲ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಜೊತೆ ಬಂದಿದ್ದಾರೆ. ಅದು ಕೂಡ ಅವ್ರಿಗೆ 3 ತಿಂಗಳಾಗಿದೆ, ಅಂದರೆ ಅವರು 3 ತಿಂಗಳಾಗಿದೆ ಕಾಲು ಸೂಪು ಕುಡಿದ್ಬಿಟ್ಟು, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಮಂಡಿ ನೋವು, ಆ ನೋವು, ಈ ನೋವು ಅಂತ ಹೇಳ್ತಾ ಇದ್ರು. ಅದೆಲ್ಲ ವೀಡಿಯೋ ಮಾಡಿದ್ದೀವಿ, UK ಎಕ್ಸ್ಟ್ರಾಸಲ್ಲಿ ಬರುತ್ತೆ ನಮ್ಮ ಸೆಕೆಂಡ್ ಚಾನಲಲ್ಲಿ. ಬಿಹೈಂಡ್ ದ ಸೀನ್ಸ್ ಎಲ್ಲ ತುಂಬ ಅನ್ಸೆನ್ಸರ್ಡ್ ವೀಡಿಯೋಸ್ ಇದೆ, ಅಲ್ಲಿ ಚೆಕ್ ಮಾಡಿ. ಸೊ ಅವ್ರಿಗೆ ತಿನ್ಸೋಕ್ಕೆ ಅಂತ ಕರ್ಕೊಂಬಂದಿದ್ದೀವಿ. ಸೊ ರಾಜ್ ದೊನ್ನೆ ಬಿರಿಯಾನಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ನಮ್ಮನೆ ಹೋಳಿಗೆ ಇದೆ, ಸೊ ಅದರ ಆಪೋಸಿಟಲ್ಲೇ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಕೊಟ್ಟಿರ್ತೀವಿ. ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ, BP. ಸೊ ಆರಾಮಾಗಿ ಬರ್ಬೋದು. ಸೊ ಅದೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿರೋದು. ತುಂಬ ಲೇಟ್ ಮಾಡಿದ್ರೆ ಒಳಗೋಗ್ಬಿಟ್ಟು ಏನೇನು ಸಿಗುತ್ತೆ ಇಷ್ಟೊತ್ತಿಗೆ ಅಂತ ತಿಳ್ಕೊಂಡು ಟೇಸ್ಟ್ ಮಾಡೋಣ. ಸೊ ಟೈಮಿಂಗ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಲ್ಲ, ಗೂಗಲ್ ಲಿಂಕು, ಅದ್ರಲ್ಲಿ ನೀವು ಚೆಕ್ ಮಾಡ್ಕೊಬೋದು. ಭಾನುವಾರದೊತ್ತು ಮಾತ್ರ ಬೆಳಗ್ಗೆನೇ ಶುರು ಆಗುತ್ತೆ, ಒಂದು 7-8 ಗಂಟೆಗೆಲ್ಲ. ಸೊ ಈಗ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲು ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಬಂದುಬಿಟ್ಟು ಸ್ವಸ್ತಿಕ್ಸ್ ಮಸಾಲ, ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಸೊ ಈಗ ಹೋಗಿ ಊಟ ಮಾಡೋಣ, ಹೊಟ್ಟೆ ಹಸಿವಾಗ್ತಾಯಿದೆ, ಬನ್ನಿ. ಸೊ ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ. ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ವಿ. ಸೊ ಫುಲ್ಲು ಚೀಚಿ ಮೇಳ ಆಗಿದೆ, ನಾನ್ ವೆಜ್ ಮೇಳ. ಎಲ್ಲ ಥರನೂ ಫ್ರೈಸ್ ರೆಡಿಯಾಗಿರುತ್ತೆ ಬಂದಿದ್ದ ತಕ್ಷಣ. ಸೊ ಎಲ್ಲ ತರಿಸ್ಬಿಟ್ಟಿದ್ದೀವಿ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ದೋಸೆ ಇರುತ್ತೆ. ಸೊ ಇಡ್ಲಿ ತರಿಸಿದ್ವಿ, ತಟ್ಟೆ ಇಡ್ಲಿ. ಮತ್ತು ನಮ್ಮ ಸಂಜೀತ್ ಅವ್ರು ಹೇಳ್ತಿದ್ರು ಅವಾಗಿಂದ ಕಾಲು ಸೂಪ್ ಕುಡಿಬೇಕು ಅಂತ ಕಾಯ್ತಾಯಿದ್ರು. 3 ತಿಂಗಳಾಯ್ತಂತೆ ಕಾಲು ಸೂಪ್ ಕುಡಿದು. ಅದಕ್ಕೆ ಸಂಜೀತ್ ಅವ್ರಿಗೆ ಅಂತ ಕಾಲು ಸೂಪ್ ಕುಡಿಸೋಣ ಅಂದ್ಬಿಟ್ಟು ಕಾಲು ಸೂಪ್ ಕೂಡ ತರಿಸಿದ್ದೀವಿ. ಇಲ್ಲಿ ಫ್ರೈಸಲ್ಲಿ ಏನೇನಿದೆ ಅಂದರೆ, ಮೊದಲನೇದು ಚಿಲ್ಲಿ ಡ್ರೈ ಇದೆ, ಅದು ಗ್ರೀನ್ ಚಿಲ್ಲಿದು. ಆಮೇಲೆ ಚಿಕನ್ ಫ್ರೈ ತರಿಸಿದ್ದೀವಿ. ನೆಕ್ಸ್ಟು ಮಟನ್ ಫ್ರೈ ತರಿಸಿದ್ದೀವಿ. ಆಮೇಲೆ ಲಿವರ್ ಫ್ರೈ ಇದೆ. ಆಮೇಲೆ ಮಟನ್ ಚಾಪ್ಸ್ ಇದೆ. ಸೊ ಇದರಲ್ಲಿ 3 ಗ್ರೇವಿ ಥರ ಇದೆ, 2 ಸೆಮಿ ಗ್ರೇವಿ ಥರ ಇದೆ. ಶುರು ಮಾಡೋಣ ಫಸ್ಟು ಕಾಲು ಸೂಪಿಂದ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳೋಣ ಕಾಲು ಸೂಪ್ಗೆ. ಸಂಜೀತ್ ಎಷ್ಟು ಹಿಂಡಬೇಕು? ಚೂರು ಸಾಕಾ? ಅವಲೇ ಬಂದಿದ್ದ ತಕ್ಷಣ ಒಂದು ಗ್ಲಾಸು ಪ್ಲೈನ್ ಸೂಪ್ ಕುಡಿದ್ಬಿಟ್ವಿ. ಬಟ್ ಇವಾಗ ವೀಡಿಯೋಗೆ ಶಾಸ್ತ್ರಕ್ಕೆ ಅಂತ ಒಂದು ಸಿಪ್ಪು ಕುಡಿದ್ಬಿಡ್ತಾನ, ಒಂದು ಸೂಪು ಕುಡಿದ್ಬಿಡೋಣ. ಚಿಯರ್ಸ್. ಅದ್ಭುತ. ಹೇಳಿದ್ನಲ್ಲ, ಬಂದಿದ್ದ ತಕ್ಷಣ ಕುಡಿದ್ವಿ ಒಂದು ಪ್ಲೈನ್ ಕಾಲು ಸೊಪ್ಪು. ಮೇಲ್ಗಡೆ ಒಂದಿಷ್ಟು ಲೇಯರು ಜಿಡ್ಡು ತೇಲ್ತಾ ಇತ್ತು, ತುಪ್ಪ, ಮಟನ್ ತುಪ್ಪ.
ಸೊ ಅದು ಮಟನ್ದು ಫ್ಲೇವರ್ ಇಂಟೆನ್ಸಾಗಿ ಬರುತ್ತೆ. ಮತ್ತು ಇವರು ಸೊಪ್ಪು ಜಾಸ್ತಿ ಯೂಸ್ ಮಾಡ್ತಾರೆ, ಕೊತ್ತಂಬರಿ ಸೊಪ್ಪು. ಸೊ ಅದು ಕೊತ್ತಂಬರಿ ಸೊಪ್ಪು ಘಮ ಮತ್ತು ಪೆಪ್ಪರ್ದು ಹೀಟು ಸಖತ್ತು ಕಿಕ್ ಕೊಡುತ್ತೆ, ಗಂಟ್ಲಿಗೆ ಸಖತ್ತು ಹಿತವಾಗಿರುತ್ತೆ. ಆಮೇಲೆ ಒಂದು ದೊಡ್ಡದಾದ ಲೆಗ್ಗು ಕೂಡ ಇದೆ. ಸೊ ನಾನು ನಾರ್ಮಲಾಗಿ ಲೆಗ್ಗು ತಿನ್ನಲ್ಲ, ಬರೀ ಸೂಪ್ ಕುಡಿಯೋದು. ಅದು ನಮ್ಮ ಸಂಜೀತ್ ಅವರ ಪಾಲು. ಸಂಜೀತ್ ಅವ್ರಿಗೆ ಕೊಟ್ಬಿಟ್ಟು ನಾವು ನೆಕ್ಸ್ಟು ಶುರು ಮಾಡೋಣ. ಅದ್ಭುತವಾದ ಕಾಲು ಸೂಪು ಕುಡಿದಾದ್ಮೇಲೆ ನೆಕ್ಸ್ಟು ಇಡ್ಲಿ, ತಟ್ಟೆ ಇಡ್ಲಿ. ಸೊ ಸಾಕತ್ತು ಸಾಫ್ಟಾಗಿದೆ, ಹಿಂಗೆ ಇಟ್ಕೊಂಡಿದ್ರೆ ಅದಾಗಲೇ ಕ್ರ್ಯಾಕ್ ಆಗ್ತಾಯಿದೆ. ಸೊ ಸಾಫ್ಟ್ನೆಸ್ಗೆ ಮತ್ತು ಫುಲ್ಲು ಏರ್ ಪಾಕೆಟ್ಸು. ಈಗ ಒಂದೊಂದೇ ಫ್ರೈ ಜೊತೆ ಟ್ರೈ ಮಾಡೋಣ. ಫಸ್ಟು ಮಟನ್ ಚಾಪ್ಸ್ ಜೊತೆ ತಿನ್ಬಿಡೋಣ. ಮಟನ್ ಚಾಪ್ಸ್ನಲ್ಲಿ ಮೂಳೆ ಬಿದ್ದಿದೆ. ಬೆಳಗ್ಗೆನೇ ಬೇಗ ಬಂದರೆ ಅಡ್ವಾಂಟೇಜ್ ಏನು ಅಂದರೆ ಈ ಥರ ನಲ್ಲಿ ಮೂಳೆ ಸಿಗುತ್ತೆ ಬೇಗ ಬಂದಿರೋ ಕಸ್ಟಮರ್ಸ್ಗೆ. ಗ್ರೇವಿ ಇನ್ನೊಂದೇನು ಅಂದರೆ ಇದು ಸಪ್ರೇಟಾಗಿ ತೊಗೊಳೋದಲ್ಲ. ನಾರ್ಮಲಾಗಿ ಬರೀ ಇಡ್ಲಿ ಅಥವಾ ದೋಸೆ ತೊಗೊಂಡ್ರೆ ಆ ಗ್ರೇವಿ ಕೊಡ್ತಾರೆ. ಅದು ಮಟನ್ ಚಾಪ್ಸಿನ ಗ್ರೇವಿನೇ ಕೊಡೋದು ಒಂದು ಗ್ಲಾಸಲ್ಲಿ. ಈಗ ಟೇಸ್ಟ್ ಮಾಡೋಣ. ಸಖತ್ತು ಮೃದುವಾದ ಇಡ್ಲಿ, ಬೇಜಾನ್ ಏರ್ ಪಾಕೆಟ್ಸು, ಬ್ರೀತಬಲ್ ಇಡ್ಲಿ. ಮಟನ್ ಚಾಪ್ಸ್ ಗ್ರೇವಿಯಲ್ಲಿ ಚೆನ್ನಾಗಿ ಮುಳುಗಿಸಿ ಚಿಕ್ಕ ಪೀಸು ಚರ್ಬಿ ಅಲ್ಲಿ ಇಲ್ಲಿ ಅಂಟ್ಕೊಂಡಿರುತ್ತೆ. ಕ್ಯಾಮ್ರಾಗೆ ತೋರಿಸಿ ತಿನ್ನುಡುವ ಶಿವ. ಅದ್ಭುತವಾಗಿದೆ. ಫಸ್ಟು ತಿಂದಿದ ತಕ್ಷಣ ಟ್ಯಾಂಗಿನೆಸ್ಸು, ಆ ಹುಳಿ ಅಂಶ, ಆಮೇಲೆ ಲೈಟಾಗಿ ಹಸಿಮೆಣಸಿನ್ಕಾಯಿ ಖಾರ ಮತ್ತು ಆ ಸೊಪ್ಪಿನ ಘಮ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಟನ್ ಫ್ಲೇವರು ಇಂಟೆನ್ಸ್ ಆಗಿರುತ್ತೆ. ಅದೊಂದು ಚರ್ಬಿ ಬೇರೆ ಸಿಕ್ಬಿಡ್ತು. ಆಮೇಲೆ ಆ ಕರ್ಬೇವಿನ ಸೊಪ್ಪು ಅವೆಲ್ಲನೂ, ಆಮೇಲೆ ಪೆಪ್ಪರಿನ ಖಾರ, ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿದ್ದಾರೆ. ಸೊ ಖಾರವಾಗಿ ಮಸಾಲ ಭರಿತವಾಗಿ ಆ ಶುಂಠಿ ಬೆಳ್ಳುಳ್ಳಿ ಘಮ ಎಲ್ಲನೂ ಯಥೇಚ್ಛವಾಗಿ ಬರುತ್ತೆ. ಸಖತ್ತು ಇಷ್ಟ ಆಯಿತು. ಇಡ್ಲಿಗೆ ಸಖತ್ತಾಗಿದೆ ಕಾಂಬಿನೇಷನ್ನು, ದೋಸೆಗೆ ಇನ್ನೂ ಸಖತ್ತಾಗಿರುತ್ತೆ. ಅಲ್ಲಿ ಮೂಳೆ ಕೈಯಲ್ಲಿ ಮಾಂಸನ ಕೀಳಬಾರ್ದು, ಎತ್ಕೊಂಡು ಈ ನಡುವೆ ತಿಂತಾರೆ ರೆಸ್ಟೋರೆಂಟ್ಸಲ್ಲೆಲ್ಲ ಮಟನ್ ಸಖತ್ತಾಗಿ ಮಾಡ್ತಾಯಿವ್ರೆ ಕಂಟಿನ್ಯೂಸ್ ಆಗಿ. ಇದು ಅಷ್ಟೇ ಬಂಗಾರದಂಗಿದೆ. ಮಟನ್ ಪೀಸಸ್ಗಂತಾನೆ ಬರಬೇಕು, ನೀಟಾಗಿ ಔಟ್ ಆಗೋಯ್ತು ಬೋನಿಂದ. ಮಟನ್ ಚಾಪ್ಸ್ ಮಾತ್ರ ಅದ್ಭುತವಾಗಿತ್ತು. ಈಗ ನೆಕ್ಸ್ಟ್ ಇನ್ನೂ ತುಂಬ ಇದೆ. ಸೊ ನೆಕ್ಸ್ಟು ಚಿಕನ್ ಫ್ರೈಗೆ ಹೋಗೋಣ. ಸೊ ಗ್ರೀನ್ ಮಸಾಲೆಯಿಂದ ಈಗ ಕೆಂಪು ಮಸಾಲ ಕಡೆಗೆ ಚಿಕನ್ ಫ್ರೈ. ಸ್ವಲ್ಪ ಗ್ರೇವಿ ಬಡಿಸ್ಕೊಂಡಿದ್ದೀನಿ. ಕಂಪ್ಲೀಟ್ಲಿ ಡಿಫ್ರೆಂಟು ಟೇಸ್ಟು. ಅಲ್ಲಿಂದ ಇಲ್ಲಿಗೆ ಹಂಗೆ ಜಂಪ್ ಆಗೋಯ್ತು. ಆ ಗ್ರೀನ್ ಮಸಾಲ ಅದು ಪರ್ಸನಲ್ ಫೇವ್ರೇಟು ನನಗೆ. ಸೊ ಇದು ಅಷ್ಟೇ, ಇದು ಚೆನ್ನಾಗಿದೆ. ಇದೆಲ್ಲ ಆ ಟೊಮೆಟೋದ ಫ್ಲೇವರ್, ಟೊಮೆಟೊ ಹುಳಿ ಇರ್ಬೋದು. ಆಮೇಲೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ, ಕೆಂಪುದು. ಸೊ ಅದರದ್ದು ಫ್ಲೇವರ್. ಮತ್ತು ಇದಕ್ಕೂ ಕೂಡ ಪೆಪ್ಪರ್ ಹಾಕಿದ್ದಾರೆ, ಕರ್ಬೇವಿನ ಸೊಪ್ಪಿದೆ, ಆ ಫ್ಲೇವರ್ ಎಲ್ಲನೂ ಬರುತ್ತೆ. ಆ ಲೈಟಾಗಿ ಆ ಟ್ಯಾಂಗಿನೆಸ್ ಕೂಡ ಇದೆ. ಆಮೇಲೆ ಮಸಾಲ ತರಿಯಾಗಿ ರುಬ್ಬಿರೋದು ಬಾಯಿಗೆಲ್ಲ ಸಿಗ್ತಾ ಇರುತ್ತೆ. ಚಿಕನ್ ಪೀಸಸ್ಸು ಅಷ್ಟೇ. ಚಿಕನ್ನು ಒಳ್ಳೆ ಕ್ವಾಲಿಟಿ ಸೆಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಇದು ಅಷ್ಟೊಂದೇನು ಖಾರ ಇಲ್ಲ. ಅದರಲ್ಲಿ ಮಟನ್ ಚಾಪ್ಸಲ್ಲಿ ಖಾರ ಇತ್ತು. ತಿಂತ ಖಾರ ಹಂಗೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಅಷ್ಟೊಂದು ಖಾರ ಇಲ್ಲ, ಆರಾಮಾಗಿ ಎಲ್ಲರೂ ತಿನ್ಬೋದು. ಸೊ ಚಿಕನ್ ತಿನ್ನೋರು ಇದನ್ನು ಟ್ರೈ ಮಾಡ್ಬೋದು. ಈಗ ಮಟನ್ ಫ್ರೈ ಕೂಡ ಇದೆ. ಸೊ ಮಟನ್ ಫ್ರೈ ಇನ್ನೊಂದು ಚಿಕನ್ ಡಿಶ್ ಇದೆ, ಮರ್ತೋಗ್ಬಿಟ್ಟಿದೆ. ಸೊ ಅದನ್ನು ಟ್ರೈ ಮಾಡೋಣ. ಚಿಲ್ಲಿ ಡ್ರೈ ಥರ, ಇದು ಚಿಲ್ಲಿ ಚಿಕನ್ ಥರ ಇದೆ. ಬೇಜಾನು ಹಸಿಮೆಣ್ಸಿನ್ಕಾಯಿನ ಬೇಜಾನು ಹಾಕಿದ್ದಾರೆ. ಆ ಬೀಜಗಳು ಬೇಜಾನಿದೆ, ಹಸಿಮೆಣ್ಸಿನ್ಕಾಯಿ ಬೀಜ. ಸೊ ನೋಡೋದಕ್ಕೆ ಟೆರರ್ ಆಗಿದೆ. ಟೇಸ್ಟ್ ಮಾಡೋಣ. ಹೇಳೋನಲ್ಲ, ನೋಡೋದಕ್ಕೆ ಹಂಗೆ ಇದೆ ಟೆರರ್ ಆಗಿ. ತಿನ್ನೋದಕ್ಕೂ ಅಷ್ಟೇ ಬಾಯಲ್ಲಿ ಬ್ಲಾಸ್ಟ್ ಆಗೋಯ್ತು. ಖಾರ ನಾವೇ ತೋದಿಲ್ಲ, ಚುರಿ ಇರ್ತದೆ. ಸೊ ಹಸಿಮೆಣ್ಸಿನ್ಕಾಯಿ ಅಂತೂ ಯಥೇಚ್ಛವಾಗಿ ಹಾಕಿದ್ದಾರೆ. ಸೊ ಅದರದ್ದೇ ಖಾರ ಬಂದು ಜಾಸ್ತಿ ಖಾರ ತಿಂತೀರಾ ಆ ಥರ ಬೆಳಗಿನ ಜಾವ ಬಂದಾಗ ಇಂಥ ಪಂಚಬೇಕು, ನಿದ್ದೆ ಕಣ್ಣೆಲ್ಲ ಹೊಟ್ಟೋಗ್ಬೇಕು, ಎಚ್ಚರ ಆಗ್ಬಿಡ್ಬೇಕು ಅಂದರೆ ಅದನ್ನು ತಿನ್ನಬೇಕು. ಸೊ ಆಂಧ್ರ ಸ್ಟೈಲಲ್ಲ, ಇದು ನಮ್ಮ ನಾಟಿ ಸ್ಟೈಲ್ ಥರ. ಸೊ ಆಂಧ್ರ ಸ್ಟೈಲಲ್ಲಿ ಬಂದು ಆ ಕಾರ್ನ್ಫ್ಲವರ್ ಹಾಕ್ತಾರೆ, ಸ್ವಲ್ಪ ಥಿಕ್ನೆಸ್ ಬರೋಕ್ಕೆ ಲಿಕ್ವಿಡ್ ಥರ ಇರುತ್ತೆ. ಸೊ ಇದು ಆ ಥರ ಇಲ್ಲ, ಸೇಮು ಹಸಿಮೆಣ್ಸಿನ್ಕಾಯಿನ ರುಬ್ಬಿ ಹಾಕಿರೋದು. ಸೊ ಎಲ್ಲ ಹಂಗೆ ಸಿಗ್ತಾ ಇರುತ್ತೆ. ಸೊ ಆ ಹಸಿಮೆಣ್ಸಿನ್ಕಾಯ್ದು ಆ ಫ್ರೆಶ್ನೆಸ್ ಅದು ಕೂಡ ಫೀಲ್ ಮಾಡ್ಬೋದು. ಸಖತ್ ಖಾರವಾಗಿದೆ, ಇಷ್ಟ ಆಯಿತು. ಈಗ ಮಟನ್ ಕಡೆಗೆ ಹೋಗೋಣ. ಮಟನ್ ಫ್ರೈ ಇದು ಡ್ರೈ ಐಟಮ್, ಗ್ರೇವಿ ಅಷ್ಟೊಂದು ಇರೋದಿಲ್ಲ. ಸೊ ಒಂದು ತಿನ್ ಲೇಯರು ಚರ್ಬಿ ಇರುತ್ತೆ ಮಾಂಸದ ಮೇಲೆ. ಸೊ ಇದರಲ್ಲಿ ಮಿಕ್ಸ್ ಪೀಸಸ್ ಇರುತ್ತೆ, ಚಾಪ್ಸ್ ಪೀಸು, ನಲ್ಲಿ ಮೂಳೆ ಪೀಸು ಎಲ್ಲ ಥರ ಇರುತ್ತೆ. ಮಟನ್ ಪೆಪ್ಪರ್ ಡ್ರೈ ತಿನ್ನೋ ಥರ ಫೀಲ್ ಆಯಿತು. ಸೇಮ್ ಅದೇ ಥರ ಪೆಪ್ಪರ್ ಫ್ಲೇವರು ಇಂಟೆನ್ಸ್ ಆಗಿರುತ್ತೆ. ಬಟ್ ಅವಾಗಲೇ ತಿಂದಿದ್ದು ಚಿಲ್ಲಿ ಡ್ರೈ ಇನ್ನೂ ಕೆಲಸ ಕೊಡ್ತಾಯಿದೆ.
ಸಖತ್ ಖಾರವಾಗಿದೆ. ಸೊ ಅದನ್ನು ಒಂದು ಪ್ಲೇಟ್ ತರಿಸ್ಕೊಂಡು ಒಂದು ಮೂರು ಜನ ಶೇರ್ ಮಾಡ್ಕೊಂಡು ತಿನ್ಬೋದು. ಒಬ್ಬರೇ ಏನಾರು ಥರ ಸಾಹಸ ಮಾಡ್ತೀನಿ ಅಂತ ಫುಲ್ಲು ಪ್ಲೇಟ್ ತಿಂದ ಅಂದರೆ ಅಷ್ಟೇ. ನಾವು ಒಬ್ಬರು ತಿಂತಾರೆ ಹೇಳೋಕ್ಕಲ್ಲ, ಖಾರ ತಿನ್ನೋರು, ಬಟ್ ಸ್ವಲ್ಪ ತುಟಿಗೆ ಟಚ್ ಆಗದಿರೋಂಗೆ ತಿಂದರೆ ಒಳ್ಳೆಯದು. ಇದು ಮಾತ್ರ ಸಖತ್ತಾಗಿದೆ. ಇವಾಗ ತಿಂದಿದ್ದ ಕಾರಣ ಇದು ಸ್ವಲ್ಪ ಸಮಾಧಾನ ಮಾಡ್ತಾಯಿದೆ. ಮಟನ್ನು ಅವಳು ಹೇಳ್ದಂಗೆ ಮಟನ್ದು ಕ್ವಾಲಿಟಿ ಇಷ್ಟ ಆಯಿತು. ಸೊ ಪೀಸಸ್ ಎಲ್ಲ ಚೆನ್ನಾಗಿ ಬಂದಿದೆ. ಅವಲೇ ಮಟನ್ ಪೀಸು ಬೋನ್ಲೆಸ್ ಹುಡುಕಿದೆ, ಸಿಗಲಿಲ್ಲ, ಎಲ್ಲ ವಿತ್ ಬೋನೇ ಸಿಗ್ತಾಯಿದೆ. ಸೊ ಸಖತ್ ಟೆಂಡರ್ ಆಗಿದೆ, ಜ್ಯೂಸಿ ಆಗಿದೆ. ಇದು ಸೇಮು ಪೆಪ್ಪರ್ ಡ್ರೈ ತಿನ್ನೋ ಥರ ಆಯಿತು. ಅದ್ಭುತ. ಅದು ಕರ್ಬೇವಿನ ಸೊಪ್ಪು ಮತ್ತು ಪೆಪ್ಪರ್ ಫ್ಲೇವರ್ ಜಾಸ್ತಿ ಬರುತ್ತೆ. ಚೆನ್ನಾಗಿದೆ. ಆಮೇಲೆ ಲೈಟಾಗಿ ಆ ಸ್ವೀಟ್ನೆಸ್ ಬಂದೋಗುತ್ತೆ ಈರುಳ್ಳಿದು. ಅದ್ಭುತ. ಈ ಕಡೆ ಪಕ್ಕದಲ್ಲಿ ಲಿವರ್ ಫ್ರೈ, ಅದು ಗ್ರೇವಿ ಬರುತ್ತೆ. ಲಾಸ್ಟ್ ಪೀಸು ಉಳಿಸ್ಕೊಂಡಿದ್ದೆ ಇಡ್ಲಿನ ಗ್ರೇವಿಲಿ ತಿನ್ನೋಕ್ಕೆ. ಇದೇ ಬೇರೆ ಮಸಾಲ. ಮಟನ್ ಚಾಪ್ಸು ಮತ್ತು ಚಿಕನ್ ಫ್ರೈ ಆ ಎರಡರ ಮಧ್ಯದಲ್ಲಿ ಬರುತ್ತೆ. ಇದು ಕಲರಲ್ಲೂ ಅಷ್ಟೇ ಸ್ವಲ್ಪ ಲೈಟ್ ಕೆಂಪು, ತುಂಬ ಅದು ಡಾರ್ಕ್ ರೆಡ್ ಕಲರ್ ಇತ್ತು ಚಿಕನ್ ಫ್ರೈ. ಇದು ಎರಡರ ಮಧ್ಯದಲ್ಲಿ ಬರುತ್ತೆ, ಚೆನ್ನಾಗಿದೆ ಟೇಸ್ಟು. ಇದರಲ್ಲಿ ಆ ಮಟನ್ ಫ್ಲೇವರ್ ಇಂಟೆನ್ಸಾಗಿ ಬರುತ್ತೆ. ಸೊ ಲಿವರ್ ಇರೋದ್ರಿಂದ ಟೊಮೆಟೊ ಬಳಸಿರ್ತಾರೆ. ಸೊ ಆ ಟೊಮೆಟೊ ಹುಳಿ ಇದು ತಿಂದಮೇಲೆ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ನಾಲಿಗೆ ಇದರಲ್ಲಿ ಅಷ್ಟೊಂದು ಇದರಲ್ಲಿ ಖಾರನೇ ಇಲ್ಲ ಅಂತ ಹೇಳ್ಬೋದು. ಚೆನ್ನಾಗಿದೆ. ವಯಸ್ಸಾಗಿರೋರು ಮಕ್ಕಳಿಗೆಲ್ಲ ಇದನ್ನು ತಿನ್ನಿಸ್ಬೋದು ಆರಾಮಾಗಿ. ಸೂಪರ್. ಈಗ ಖಾಲಿ ಮಾಡಿಬಿಟ್ಟು ಮೇಯ್ನ್ ಬಂದಿರೋದು ಬಿರಿಯಾನಿ. ಇವಾಗ ತಾನೇ ದಮ್ ತೆಗೆದ್ರು, ಬಿಸಿ ಬಿಸಿ ಬಿರಿಯಾನಿ ತಿನ್ಬಿಡೋಣ. ಬಿರಿಯಾನಿ ಕಲರು ತುಂಬ ಡಾರ್ಕ್ ಇಲ್ಲ, ಲೈಟಾಗಿದೆ. ಸೊ ಟೇಸ್ಟ್ ಮಾಡೋಣ. ಬಿರಿಯಾನಿ ನೋಡೋದಕ್ಕೆ ಲೈಟ್ ಕಲರು, ಬಟ್ ಫುಲ್ ಫ್ಲೇವರ್ಫುಲ್ ಆಗಿದೆ. ಬಾಯಿಗೆ ಇಟ್ಟಿದ ತಕ್ಷಣ ಫಸ್ಟ್ ಆ ಸೋಂಪಿನ ಫ್ಲೇವರು ಜಾಸ್ತಿ ಬರುತ್ತೆ. ಆಮೇಲೆ ಬಿರಿಯಾನಿನಲ್ಲಿ ಥರ ಮಧ್ಯ ಅಲ್ಲಿ ಇಲ್ಲಿ ಬಟಾಣಿ ಸಿಗ್ತಾಯಿದ್ರೆ ಥರ ಮಜಾ. ಆಮೇಲೆ ಜೀರಾ ಸಾಂಬಾರು ರೈಸು, ಅದ್ಭುತವಾದ ಫ್ಲೇವರು. ಮಟನ್ದು ಫ್ಲೇವರು ರೈಸು ಕಣಕಣದಲ್ಲೂ ಇನ್ಫ್ಯೂಸ್ಡ್ ಆಗ್ಬಿಟ್ಟಿದೆ. ಸೊ ಬಿರಿಯಾನಿ ತಿನ್ಬೇಕಾದ್ರೆ ನೀವು ಮಟನ್ ಜೊತೆ ತಿಂತಾಯಿದ್ದೀರಾ ಅಂತಲೇ ಅನಿಸುತ್ತೆ. ಪಕ್ಕದಲ್ಲಿ ಮಟನ್ ತಿಂದ್ರೇನಲ್ಲ ಸಮಾಧಾನ. ಮಟನ್ ಪೀಸಸ್ನ ನೋಡ್ಬಿಡೋಣ. ಬರೀ ಮಟನ್ ಪೀಸ್ ತಿಂದಾಗ ಬಿರಿಯಾನಿ ತಿನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಅದು ಮಸಾಲ ಚೆನ್ನಾಗಿ ಹಿಡಿದಿದೆ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮಟನ್ ಚಾಪ್ಸ್ ಪೀಸಸಲ್ಲಿ ಆ ಸಾಫ್ಟ್ನೆಸ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಗಟ್ಟಿ ಇದೆ. ಅದರಲ್ಲಿ ಅಂತೂ ಸಾಫ್ಟ್ ಆಗಿತ್ತು ಚಾಪ್ಸಲ್ಲಿ ಇರ್ಬೋದು, ಫ್ರೈನಲ್ಲಿ. ಇದು ಬಿರಿಯಾನಿ ಜೊತೆ ಬೇಯೋದಲ್ವಾ, ಸೊ ಇಷ್ಟು ಬೆಂದಿದ್ರೂ ಸಾಕು. ಬಟ್ ಪೀಸಸ್ಸು ಡ್ರೈ ಇಲ್ಲ, ಜ್ಯೂಸಿ ಆಗಿದೆ. ಅಂದರೆ ಮಾಯ್ಶ್ಚರ್ ಎಲ್ಲ ಉಳ್ಕೊಂಡಿದೆ ಹಂಗೇ. ಸೂಪರ್. ಪೀಸ್ ಎತ್ಕೊಂಡು ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ಅಂತ ದೊಡ್ಡ ತುತ್ತು. ಬೆಳಗ್ಗೆ ಬಂದುಬಿಟ್ಟು ಬಿರಿಯಾನಿ ತಿನ್ನಬೇಕು, ಅದು ಕೂಡ ಹೊಟ್ಟೆಗೆ ಹಿತವಾಗಿರಬೇಕು, ಲೈಟಾಗಿರಬೇಕು, ಜಾಸ್ತಿ ಹೆವಿ ಅನ್ಸ್ಬಾರ್ದು. ಅಂದರೆ ಸುತ್ತಮುತ್ತ ಇದ್ದರೆ ಬರಬೇಕು ಬಿರಿಯಾನಿಗೋಸ್ಕರ. ಸೊ ಬೆಳಗ್ಗೆ ಬಂದಿದ್ದ ತಕ್ಷಣ ಭಾನುವಾರದ ಹೊತ್ತು ಏನಾದರೂ ಬಂದರೆ ನಿಮಗೆ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ. ಆಮೇಲೆ ನಿಧಾನಕ್ಕೆ ಮಟನ್ ಬಿರಿಯಾನಿ ಹಂಗೆ ರೆಡಿಯಾಗುತ್ತೆ. ಸೊ ಬಿರಿಯಾನಿ ಅಂದರೆ ಮಟನ್ ಬಿರಿಯಾನಿ. ಇದು ಹೇಳಿ ಡೈಲಾಗು ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿರೋ ನಮ್ಮ ಸಂಜೀತ್ ಅವರು. ಸೊ ಬಿರಿಯಾನಿ ಅಂದರೆ ಮಟನ್ ಬಿರಿಯಾನಿ ತಿನ್ನಬೇಕು, ಚಿಕನಲ್ಲಿ ಬರೀ ಕಬಾಬ್ ತಿನ್ನಬೇಕು ಅಂತ ಹೇಳ್ಕೊಟ್ಟವರು. ಸೊ ಮಟನ್ ತಿಂದೇ ಇರೋರಿಗೆ ಚಿಕನ್ ಬಿರಿಯಾನಿ ಸಿಗುತ್ತೆ, ಟ್ರೈ ಮಾಡ್ಬೋದು. ಸೇಮ್ ರೆಸಿಪಿ, ಸೇಮ್ ಮಸಾಲ ಎಲ್ಲ ಸೇಮ್ ಇರುತ್ತೆ. ಏನು ಅಂದರೆ ಅದ್ರಲ್ಲಿ ಮಟನ್ ಫ್ಲೇವರ್ ಇರೋಲ್ಲ, ಅಷ್ಟೇ ಚಿಕನ್ ಇರುತ್ತೆ ಅಷ್ಟೇ. ಇದಂತೂ ಮಸ್ಟ್ ಟ್ರೈ. ಇದ್ರ ಜೊತೆಗೆ ಸ್ಟಾರ್ಟರ್ಸ್ ಕೂಡ ಸಿಗುತ್ತೆ. ಅದರಲ್ಲಿ ಒಂದು 2 ತರಿಸಿದ್ದೀವಿ. ಚಿಕನ್ ಲಾಲಿಪಾಪ್ ಇದೆ, ಆಮೇಲೆ ಇಲ್ಲಿ ಸ್ಪೆಷಲ್ ಒಂದಿದೆ ಚಿಕನ್ ಗೀ ರೋಸ್ಟ್ ಅಂತ ಸ್ಪೆಷಲ್ ಅಂತ ಇರುತ್ತೆ, ಅದನ್ನು ತರಿಸಿದ್ದೀವಿ. ಸೊ ಅದನ್ನು ನೆಂಚ್ಕೊಂಡು ಹಂಗೆ ತಿನ್ಬಿಡೋಣ. ಸೊ ಬಿರಿಯಾನಿ ತಿನ್ಬೇಕಾದ್ರೆ ಪಕ್ಕದಲ್ಲಿ ನೆಂಚ್ಕೊಳೋಕ್ಕೆ ಕಬಾಬು ಅಥವಾ ಲಾಲಿಪಾಪ್ ಏನಾದರೂ ಇರಬೇಕು, ಡ್ರೈ ಐಟಮ್. ಚಿಕನ್ ಲಾಲಿಪಾಪ್. ಆಹಾ, ಮಸಾಲೆನಲ್ಲೇ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾರೆ. ಸೊ ಅದು ರೋಸ್ಟ್ ಆಗಿರುತ್ತೆ. ಈ ಬ್ಯಾಟರಲ್ಲಿ ಮೇಲ್ಗಡೆ ಅಂಟ್ಕೊಂಡಿರೋದು ಅದ್ರ ಫ್ಲೇವರು, ಮತ್ತು ಲೈಟಾಗಿ ಆ ಹುಳಿ ಅಂಶ, ಅದು ಶುಂಠಿ ಬೆಳ್ಳುಳ್ಳಿ ಘಮ ಎಲ್ಲನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಜಾಸ್ತಿ ಹಿಟ್ಟಿರ್ತಾರೆ ಇಲ್ಲ ಮೇಲ್ಗಡೆ. ಮುಂಚೆ ಎಲ್ಲನೂ ತುಂಬ ಹಿಟ್ಟಿರ್ತಾರೆ ಇರೋದು ಪಕೋಡ ಥರ. ಬಟ್ ಇವಾಗೆಲ್ಲ ಇದೇ ಥರನೇ ಎಲ್ಲರೂ ಫಾಲೋ ಮಾಡೋದು. ಇಲ್ಲೂ ಅಷ್ಟೇ ಹಿಟ್ಟೇ ಇರೋದಿಲ್ಲ, ಮಾಂಸನೇ ಕಾಣಿಸ್ತಾ ಇರುತ್ತೆ. ಆ ಮಸಾಲ ಮೇಲ್ಗಡೆ ಅಂಟ್ಕೊಂಡಿರುತ್ತೆ. ಸೊ ಚೆನ್ನಾಗಿ ಮ್ಯಾರಿನೇಟ್ ಕೂಡ ಆಗಿದೆ. ಬಿಸಿ ಬಿಸಿ ಇರುತ್ತಲ್ಲ, ತಂದು ಕೊಡ್ತಾರಲ್ಲ, ಗರಿ ಇರುತ್ತೆ. ಆಗಲೇ ತಿನ್ಬಿಡ್ಬೇಕು. ಲೇಟ್ ಆಗಿಬಿಟ್ರೆ ಅದು ಸ್ವಲ್ಪ ಮೆತ್ಕಾಗ್ಬಿಡುತ್ತೆ. ಚಿಕನ್ ಕ್ವಾಲಿಟಿನೂ ಸೂಪರ್. ಈಗ ಚಿಕನ್ ಗೀ ರೋಸ್ಟ್. ತುಪ್ಪದ ಘಮ ಬರುತ್ತೆ ಯಥೇಚ್ಛವಾಗಿ ಜಾಸ್ತಿನೇ. ಆಮೇಲೆ ಕರ್ಬೇವಿನ ಸೊಪ್ಪು ಫ್ಲೇವರ್ ಬರುತ್ತೆ. ಮಂಗಳೂರು ಗೀ ರೋಸ್ಟ್ ಥರ ಇಲ್ಲ, ಸೊ ಬೆಂಗಳೂರು ಗೀ ರೋಸ್ಟ್ ಥರ ಇದೆ. ಸೊ ನಮ್ಮ ನಾಟಿ ಸ್ಟೈಲ್. ಈಗ ನಾವು ಮನೆಗಳಲ್ಲಿ ಗೀ ರೋಸ್ಟ್ ನಾವೇ ಮಾಡಿಕೊಂಡ್ರೆ
ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ಸೊ ಪಕ್ಕಾ ಮಂಗಳೂರು ಥರ ಆ ಥರ ಇಲ್ಲ. ಸೊ ನಮ್ಮ ನಾಟಿ ಸ್ಟೈಲ್ದು ಗೀ ರೋಸ್ಟು ಟ್ರೈ ಮಾಡ್ಬೋದು. ಆ ಸ್ವೀಟ್ನೆಸ್ ಬರುತ್ತೆ ಇದರಲ್ಲೂ, ಆ ಸಿಹಿ ಅಂಶ, ಆ ಹುಳಿ ಅಂಶ ಮತ್ತು ಜಾಸ್ತಿ ತುಪ್ಪದ ಫ್ಲೇವರು ಜಾಸ್ತಿ ಬರುತ್ತೆ. ಮಾಂಸ ಅಂತೂ ಚೆನ್ನಾಗೇ ಬೆಂದೋಗಿದೆ. ಈಗ ನೀಟಾಗಿ ಖಾಲಿ ಮಾಡಬೇಕು, ಫ್ರೆಂಡ್ಸು ಎಲ್ಲರೂ ತಿನ್ನಬೇಕು. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ಅಂತ. ಸೊ ಫೈನಲಿ ಒಂದು ಅದ್ಭುತವಾದ ಊಟ ಆಯಿತು. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದು. ಬ್ರೇಕ್ಫಾಸ್ಟ್ ಜೊತೆಗೆ ಲಂಚು ಒಂಥರ ಬ್ರಂಚ್ ಆಗೋಯಿತು. ಸೊ ಸ್ಯಾಟಿಸ್ಫೈ ಆಯಿತು ಸಖತ್ತಾಗಿ. ಆಮೇಲೆ ನಾವು ಫಸ್ಟು ನಮ್ಮ ಸಂಜೀತ್ ಅವ್ರನ್ನ ಕೇಳಿದ್ದು ಏನು ಸಮಾಧಾನ ಆಯಿತಾ ಅಂತ. ಅವರಂತೂ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾರೆ ಸಂಜೀತ್ ಅವರು. 3 ತಿಂಗಳಾಗಿತ್ತು ಅಂದರೆ ಕಾಲು ಸೂಪು ಅದೆಲ್ಲ ಕುಡಿದು ಫುಲ್ಲು ಖುಷಿಯಾಗಿದ್ದಾರೆ ಸಂಜೀತ್ ಅವರು. ಮಟನ್ ಮಾತ್ರ ಸಖತ್ತಾಗಿದೆ ಅಂದರು. ಸೊ ನಾನು ಅದೇ ಹೇಳೋದು, ಮಟನ್ಗೋಸ್ಕರನೇ ಬರಬೇಕು. ಮಟನ್ ಪೀಸಸ್ಗೋಸ್ಕರ ನಾನು ಮಟನ್ ಚಾಪ್ಸಲ್ಲಿ ತಿಂದ್ಬಿಟ್ಟು ಸಖತ್ತು ಇಷ್ಟ ಆಯಿತು. ಅದು ಅಷ್ಟೇ, ಆ ಗ್ರೇವಿನಲ್ಲಿ ಮಟನ್ ಚಾಪ್ಸೇ ಫಸ್ಟ್ ಫೇವ್ರೇಟ್ ಆಗಿದ್ದು. ಆಮೇಲೆ ಮಟನ್ ಫ್ರೈ, ಅದು ಪೆಪ್ಪರ್ ಫ್ರೈ, ಅದು ಅಷ್ಟೇ, ಅದು ಚೆನ್ನಾಗಿತ್ತು. ಮಟನ್ ಡಿಶಸ್ ಎಲ್ಲ ಚೆನ್ನಾಗಿತ್ತು. ಲಿವರು ಅಷ್ಟೇ. ಆಮೇಲೆ ಏನು ಅಂದರೆ ಮಸಾಲ ಒಂದೇ ಥರ ಇಲ್ಲ, ಡಿಫ್ರೆಂಟ್ ಆಗಿದೆ. ಈಗ ಮಟನ್ ಚಾಪ್ಸೇ ಒಂಥರ ಡಿಫ್ರೆಂಟ್ ಟೇಸ್ಟು. ಆಮೇಲೆ ಲಿವರ್ ಫ್ರೈ ಇತ್ತಲ್ಲ ಅದೇ ಡಿಫ್ರೆಂಟ್ ಆಗಿತ್ತು. ಮತ್ತು ಚಿಕನ್ ಫ್ರೈನೇ ಬೇರೆ ಥರ ಇತ್ತು, ಆ ಕೆಂಪು ಮಸಾಲ ಅದು. ಸೊ ಇದರಲ್ಲೂ ಅಷ್ಟೇ ಆ ಖಾರ, ಆ ವೇರಿಯೇಷನ್ಸಲ್ಲೂ ಡಿಫ್ರೆಂಟ್ ಇರುತ್ತೆ. ಸೊ ಮಟನ್ ಚಾಪ್ಸ್ ಖಾರ ಆಯಿತು ಸ್ವಲ್ಪ. ಆಮೇಲೆ ಇದು ಚಿಕನ್ ಫ್ರೈ ಅದಕ್ಕಿಂತ ಸ್ವಲ್ಪ ಕಮ್ಮಿ ಖಾರ. ಆಮೇಲೆ ಲಿವರಲ್ಲಿ ಅಷ್ಟೊಂದೇನು ಖಾರ ಇರಲಿಲ್ಲ. ಸೊ ಅದನ್ನೆಲ್ಲರೂ ತಿನ್ಬೋದು ಆರಾಮಾಗಿ ಆ ಥರ. ಆಮೇಲೆ ಚಿಕನ್ ಲಾಲಿಪಾಪು ಸಖತ್ ಕ್ರಿಸ್ಪಿಯಾಗಿ ಸೂಪರ್ ಆಗಿತ್ತು. ಅದರಲ್ಲಿ ಕರ್ಬೇವಿನ ಸೊಪ್ಪೆಲ್ಲ ಚಿಕ್ಕ ಪೀಸಸ್ ಎಲ್ಲ ಇತ್ತಲ್ಲ, ಅದು ಸಿಗ್ತಾಯಿತ್ತು. ಅದೆಲ್ಲ ಮಜಾ ಕೊಡ್ತು. ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಮೇಯ್ನ್ ಬಂದುಬಿಟ್ಟು ಬಿರಿಯಾನಿ. ಸೊ ಬಿರಿಯಾನಿ ತಿನ್ನೋಕ್ಕೋಸ್ಕರ ಬರಬೇಕು. ಸೊ ಲೈಟಾಗಿರುತ್ತೆ. ಸೊ ನೋಡೋದಕ್ಕೂ ಕಲರಲ್ಲೂ ಅಷ್ಟೇ ಜಾಸ್ತಿ ಗ್ರೀನ್ ಕಲರು ಆ ಥರ ಇರೋದಿಲ್ಲ, ಲೈಟಾಗಿರುತ್ತೆ. ಸೊ ಸೊಪ್ಪುಗಳೆಲ್ಲ ಹಾಕ್ಬಿಟ್ಟು ಹುರ್ಕೊತಾರೆ ಅನಿಸುತ್ತೆ. ಜಾಸ್ತಿ ಪೇಸ್ಟ್ ಮಾಡಿ ಕೂಡ ಜಾಸ್ತಿ ಹಾಕೋದು ಡೌಟು. ಸೊ ತುಂಬ ಜಾಸ್ತಿ ಬರೀ ಪೇಸ್ಟ್ ಮಾಡಿ ಹಾಕಿದ್ರೆ ಅದು ಕಲರ್ ಬರುತ್ತೆ. ಪುದೀನ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ಸೊ ಕಲರ್ ಲೈಟಾಗಿರುತ್ತೆ. ಆ ಟೇಸ್ಟು ಫ್ಲೇವರ್ಫುಲ್ಲಾಗಿರುತ್ತೆ. ಸೊ ಎಲ್ಲ ಮಸಾಲ ಪದಾರ್ಥಗಳು ಫೀಲ್ ಮಾಡ್ಬೋದು. ಆ ಫಸ್ಟೇ ಬರೋದನ್ನೇ ಆ ಸೋಂಪಿನ ಗಮನ ಜಾಸ್ತಿ ಬರೋದು. ಸೊ ಆಮೇಲೆ ಲೈಟಾಗಿರುತ್ತೆ, ಜಾಸ್ತಿ ಹೆವಿ ಅನ್ಸೋದಿಲ್ಲ, ಎದೆ ಭಾರ ಅನ್ಸೋದಿಲ್ಲ. ಸೊ ನಿಮಗೆ ಬೇಗ ಕರ್ಗೋಗುತ್ತೆ, ಹಗುರವಾಗಿರುತ್ತೆ. ಒಂದ್ಸಲಿ ಆ ಬಿರಿಯಾನಿ ಟ್ರೈ ಮಾಡೋಕ್ಕೋಸ್ಕರ ಬರಬೇಕು. ಬಿರಿಯಾನಿನೂ ಮಟನ್ ಬಿರಿಯಾನಿ ನಾವು ತರ್ಸ್ಕೊಂಡು ತಿಂದಿದ್ದು ಅದ್ಭುತವಾಗಿತ್ತು. ಮಸ್ಟ್ ಟ್ರೈ. ಇಲ್ಲ ಅಂದರೆ ಚಿಕನ್ ಬಿರಿಯಾನಿ ಸಿಗುತ್ತೆ, ಸೇಮ್ ಅದೇ ಥರ ಸಿಮಿಲರ್ ಆಗಿರುತ್ತೆ. ನಿಮಗೇನು ಅಂದರೆ ಚಿಕನ್ ಫ್ಲೇವರ್ ಇರುತ್ತೆ ಅಷ್ಟೇ ಅದರಲ್ಲಿ. ಸೊ ನೀವು ಮಟನ್ ತಿಂದಿರೋರು ಚಿಕನ್ ಕೂಡ ಟ್ರೈ ಮಾಡ್ಬೋದು. ಭಾನುವಾರದೊತ್ತು ಬಂದರೆ ಬೆಳಗ್ಗೆ ಶುರು ಆಗುತ್ತಲ್ಲ. ಸೊ ಚಿಕನ್ ಬಿರಿಯಾನಿ ಮುಂಚೆನೇ ಬೆಳಗ್ಗೆ ಸಿಗುತ್ತಂತೆ. ಮಟನ್ ಬಿರಿಯಾನಿ ಒಂದು 11 ಗಂಟೆ ಮೇಲೆ ರೆಡಿ ಆಗುತ್ತೆ. ಸೊ ನಾವು ಅಷ್ಟೇ ಮಟನ್ ಬಿರಿಯಾನಿ ರೆಡಿ ಆಗೋವರೆಗೂ ಬೇಗ ಬಂದು ಟಿಫನ್ ಮಾಡಿ ಅದನ್ನು ತಿಂದ್ವಿ. ಸೊ ವರ್ತಿತ್ತು, ಮಸ್ಟ್ ಟ್ರೈ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬಂದ್ಬಿಡ್ಬೋದು. ಸೊ ಪಾರ್ಕಿಂಗು ಸ್ವಲ್ಪ 2 ವೀಲರ್ ನಿಲ್ಸ್ಕೊಬೋದು. ಕಾರು ಈ ಏರಿಯಾದಲ್ಲಿ ಸುತ್ತಮುತ್ತ ಇದ್ದರೆ ಗೊತ್ತಿರುತ್ತೆ ಎಲ್ಲೆಲ್ಲಿ ನಿಲ್ಲಿಸಬೇಕು, ಏನು ಯಾವ ಸೈಡು ಅಂತ. ಸೊ ಅದು ನೋಡ್ಕೊಂಡು ಬನ್ನಿ. ಕೊನೆಯದಾಗಿ ನಮ್ಮ ಚಾನಲ್ ಸ್ಪಾನ್ಸರು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲಾನ ಟ್ರೈ ಮಾಡಿ ಮನೆಯಲ್ಲಿ. ಸೊ ನಿಮ್ಮ ಸುತ್ತಮುತ್ತ ಸ್ಟೋರ್ಸ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸಿಗಲಿಲ್ಲ ಅಂದರೆ ಅವರ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಆನ್ಲೈನ್ ಮುಖಾಂತರ ಮಸಾಲ ಪದಾರ್ಥಗಳು ಎಲ್ಲನೂ ಆನ್ಲೈನಲ್ಲಿ ಡೆಲಿವರಿ ತೊಗೊಬೋದು. ಹೋಮ್ ಡೆಲಿವರಿ ಮಾಡ್ತಾರೆ ಆಲ್ ಓವರ್ ಇಂಡಿಯಾ. ಸೊ ಫೈನಲಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಇನ್ನೊಂದೇನು ಅಂದರೆ ಇಲ್ಲಿ ಎಲ್ಲ ದೊಡ್ಡ ಸೆಲೆಬ್ರಿಟಿ, ಸೀರಿಯಲ್ ಆರ್ಟಿಸ್ಟಿಂದ ಹಿಡಿದು ಮೂವಿ, ಸ್ಯಾಂಡಲ್ವುಡ್ ಸ್ಟಾರ್ಸ್ ಎಲ್ಲ ಬರ್ತಾ ಇರ್ತಾರೆ. ನೀವು ಬಂದಾಗ ಯಾರು ಒಬ್ಬರು ಕಾಣಿಸ್ಬೋದು. ಸೊ ಬಂದು ವಿಸಿಟ್ ಮಾಡಿ. ಸೊ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.